ಸರ್ ಸದಾನಂದಗೌಡರು ಮಾತು ಪ್ರೆಸ್ ಮೀಟ್ ಮಾಡಿ ಬೆಂಗಳೂರು ಹೇಳಿದ್ರು, ನನಗೂ ಕೂಡ ತುಂಬ ಅಸಮಾಧಾನ ಇದೆ, ಪಕ್ಷದಲ್ಲಿ ಕೂಡ ಅಸಮಾಧಾನ ಇದೆ, ಪಕ್ಷವನ್ನು ಶುದ್ಧೀಕರಣ ಆಗಬೇಕು, ಆ ನಿಟ್ಟಿನಲ್ಲಿ ಕೂಡ ನಾವು ಹೋರಾಟ ಮಾಡ್ತೇವೆ. ಸದಾನಂದಗೌಡರು ನಂದು ಅದೇನೆ, ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಸದಾನಂದಗೌಡರು ಏನು ಹೇಳಿದ್ದಾರೆ. ಅದಕ್ಕೋಸ್ಕರ ಪಕ್ಷದ ಸದ್ಯಕ್ಕೆ ಹೊರಗಡೆ ಬಂದು ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆ ಗೆದ್ದು ಶುದ್ಧೀಕರಣ ದಿಕ್ಕಲ್ಲಿ ಆಗ 2 ತಿಂಗಳಲ್ಲಿ ಮತ್ತೆ ವಾಪಸ್ ಈ ಬಿಜೆಪಿ ಬರ್ತೇನೆ, ಗೆದ್ದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನನ್ನ ಕೈ ಇಡೀ ಲೋಕಸಭಾ ಕ್ಷೇತ್ರದ ಜನರ ಪರ ಕೈ ಎತ್ತೇನೆ. ಸರ್ ಲೋಕಸಭಾ ಚುನಾವಣೆ ನಂತರ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ನೀವು ಖಂಡಿತ. ಯಾಕೆಂದರೆ ಇವರು ಮಾಡ್ತಾ ಇರೋಂಥ ಸರಿಯಾದ ರಾಜಕಾರಣ ಅಲ್ಲ, ಸಂಘಟನೆ ಎಲ್ಲ ಕಾರ್ಯಕರ್ತರು ಬೇಸರ ಆಗಿದ್ದಾರೆ, ಇದು ಕೇಂದ್ರ ನಾಯಕರಿಗೆ ಅವಾಗ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹೌದು, ಅವ್ರ ಅಭಿಪ್ರಾಯಗಳನ್ನು, ಕಾರ್ಯಕರ್ತರ ಅಭಿಪ್ರಾಯ, ನಾನು ಯಾರ್ಯಾರನ್ನ ಬಂದು ಮಾತಾಡ್ಕೊಂಡು ಹೋಗಿದ್ದಾರೋ ಅವ್ರ ಅಭಿಪ್ರಾಯಗಳು ಹೇಳಿ 100ಕ್ಕೆ 100 ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ಶಿಕಾರಿಪುರ ಇಲ್ಲಿ ಇವತ್ತಿನ ಪ್ರಕಾರ ನಾವು ಲೀಡ್ ತಗೋತೇವೆ, ಉಳಿದಿದ್ದೆಲ್ಲ ಮುಂದುವರಿಸ್ತೇವೆ. ಸರ್ ಅನೇಕ ಮಠಾಧೀಶರು ಹೇಳಿದ್ರು ಸರ್, ಕಾಲ್ ಮಾಡಿದ್ರು, ಆಶೀರ್ವಾದ ಯಾಕೆ ಈಶ್ವರಪ್ಪರಿಗೆ. ನಾನು ಮೊನ್ನೆ ನಿಮ್ಮವರು ಅನೇಕ ಟಿ ವಿ ಮಿತ್ರರು ನೀವು ಬಂದ್ರಿ, ಅನೇಕ ಸಾಧು ಸಂತರು ಆಶೀರ್ವಾದ ಮಾಡಿದ್ರು. ಧರ್ಮದ ಉಳಿಸ್ತಾ ಇರೋಂಥ ವ್ಯಕ್ತಿಯಪ್ಪ ನೀನು, ಹಿಂದುತ್ವದ ಪರವಾಗಿರೋ ವ್ಯಕ್ತಿ, ನೀನು ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ರು. ಆದರೆ ಇಬ್ಬ ಸಾಧು ಸಂತರು ಫೋನ್ ಮಾಡಿದ್ರು, ನಿಮ್ಗೆ ಆಶೀರ್ವಾದ ಮಾಡಿದ್ದೇ ನಾವು ತಪ್ಪು ಅನ್ನೋ ಥರದಲ್ಲಿ ಕೆಲವರು ಭಾಳ ವಿಚಿತ್ರವಾಗಿ ಮಾತಾಡಿದರೆ ನಮಗೆ ತುಂಬ ನೋವಾಗಿದೆ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಸ್ವಾಮಿ, ನನಗೋಸ್ಕರ ನೀವು ತೊಂದರೆ ತೊಗೊಂಡಿದ್ದೀರಿ, ನಿಮಗೆ ನಿಮ್ಮ ಆಶೀರ್ವಾದ ಏನಿದೆ ಅದು ಫಲಿಸುತ್ತೆ, ಯಾರು ನಿಮಗೆ ನೋವು ಮಾಡಿದಾರೋ ಅದ್ರ ಫಲ ಅವರು ಅನುಭವಿಸ್ತಾರೆ ಅಂತ ಹೇಳಿದ್ವಿ.